ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 127ನೆಯ ತಿರುನಾಮ ವಿಶ್ವಕ್ಸೇನಃ. ಒಮ್ಮೆ ಕೃಷ್ಣನಿಗೂ ಮತ್ತು ಪುಂಡರ ದೇಶದ ರಾಜನಾದ ಪೌಂಡರಿಕ ವಾಸುದೇವನ ನಡುವೆ ಯುದ್ಧ ನಡೆಯಿತು. ಈ ಯುದ್ಧದಲ್ಲಿ ಪೌಂಡರಿಕ ವಾಸುದೇವನು ಕಾಶಿರಾಜನನ್ನು ತನ್ನ ಮಿತ್ರನಾಗಿ ಸೇರಿಸಿಕೊಂಡನು. ಆದರೆ ಇಬ್ಬರೂ ಸೇರಿದ್ದರೂ ಕೃಷ್ಣನಿಗೆ ಸರಿಸಾಟಿಯಾಗಲಿಲ್ಲ. ಕೃಷ್ಣನು ತನ್ನ ಸುದರ್ಶನ ಚಕ್ರದಿಂದ ಕಾಶಿರಾಜನನ್ನು ಸಂಹರಿಸಿ ಪೌಂಡರಿಕ ವಾಸುದೇವನನ್ನು ತನ್ನ ಗದೆಯಿಂದ ಕೊಂದನು. ಕಾಶಿರಾಜನಿಗೆ ಸುದಕ್ಷಣ ಎಂಬ ಮಗನಿದ್ದನು. ಅವನು ತನ್ನ ತಂದೆಯ ಸಾವಿಗೆ ಪ್ರತೀಕಾರ ತೀರಿಸಿಕೊಳ್ಳಲು ಬಯಸಿದನು. ಕೃಷ್ಣನೊಂದಿಗೆ ನೇರವಾಗಿ ಯುದ್ಧ ಮಾಡಲು ಸಾಧ್ಯವಿಲ್ಲವೆಂದು ತಿಳಿದು ಅವನು ಒಂದು ತಾಂತ್ರಿಕ ಯಾಗವನ್ನು ಮಾಡಿ ಅಗ್ನಿ ಉಗುಳುವ ಒಂದು ರಾಕ್ಷಸನನ್ನು ಕರೆದು ದ್ವಾರಿಕೆಯನ್ನು ಸುಡಲು ಕಳುಹಿಸಿದನು. ಆ ರಾಕ್ಷಸನು ದ್ವಾರಕೆಯತ್ತ ಬರುತ್ತಿರುವುದನ್ನು ನೋಡಿ ಭಯಗೊಂಡ ಜನರು ಕೃಷ್ಣನ ಬಳಿ ಓಡಿ ಬಂದು ಶರಣಾದರು. ಆ ಸಮಯದಲ್ಲಿ ಕೃಷ್ಣನು ರುಕ್ಮಿಣಿಯೊಂದಿಗೆ ಚದುರಂಗ ಆಟದಲ್ಲಿ ಆಡುತ್ತಿದ್ದರಿಂದ ಜನರ ಮಾತುಗಳನ್ನು ಶಾಂತವಾಗಿ ಕೇಳಿ, ನೀವು ನನ್ನ ಅಧೀನದಲ್ಲಿರುವಾಗ ಏಕೆ ಭಯಪಡುತ್ತೀರಿ? ನಿಮ್ಮ ಮನೆಗಳಿಗೆ ಹೋಗಿ ಶಾಂತವಾಗಿ ನಿದ್ರಿಸಿ, ಎಲ್ಲವನ್ನು ನಾನು ನೋಡಿಕೊಳ್ಳುತ್ತೇನೆ ಎಂದು ಹೇಳಿದನು. ಇದಕ್ಕಾಗಿಯೇ ಶ್ರೀ ವೈಷ್ಣವರಿಗಾಗಿ ರಾಮಾನುಜಾಚಾರ್ಯರು ಹೇಳಿದ 6 ನಿಯಮಗಳಲ್ಲಿ ಒಂದೇನೆಂದರೆ, ದಿವ್ಯ ದೇಶದಲ್ಲಿ ವಾಸಿಸುವುದು ಎಂದರೆ ಸದಾ ಭಗವಂತನ ರಕ್ಷಣೆಯಲ್ಲಿರುವುದು. ಎಲ್ಲರೂ ಅವರ ಮನೆಗೆ ಹಿಂತಿರುಗಿದ ನಂತರ ಕೃಷ್ಣನು ತನ್ನ ಬಲಗಡೆಯಲ್ಲಿದ್ದ ಸುದರ್ಶನ ಚಕ್ರದತ್ತ ಕೇವಲ ಒಂದು ದೃಷ್ಟಿ ಹರಿಸಿದನು. ಚಕ್ರತಾಳ್ವಾರ್ ಏನು ಮಾಡಬೇಕೆಂದು ತಕ್ಷಣ ಅರ್ಥ ಮಾಡಿಕೊಂಡು ತಿರುಗುತ್ತಾ ಅಗ್ನಿ ಉಗುಳುತ್ತಿದ್ದ ರಾಕ್ಷಸನತ್ತ ಹೊರಟರು. ಅದನ್ನು ಕಂಡ ರಾಕ್ಷಸನು ಚಕ್ರತಾಳ್ವಾರ್ ಎದುರು ತಾನೇನು ಮಾಡಲಾಗುವುದಿಲ್ಲವೆಂದು ತಿಳಿದು ಹಿಂದಕ್ಕೆ ಓಡಿ ಸುದಕ್ಷನ ಬಳಿ ಹೋಗಿ ಅವನನ್ನೇ ಸುಟ್ಟು ಭಸ್ಮ ಮಾಡಿಬಿಟ್ಟನು. ಅಷ್ಟೇ ಅಲ್ಲದೆ ಸುದರ್ಶನ ಚಕ್ರವು ಕಾಶಿಯಲ್ಲಿದ್ದ ದುಷ್ಟರನ್ನು ಸಹ ನಾಶ ಮಾಡಿತು. ಅದು ಪರಮಶಿವನ ಪವಿತ್ರ ಕ್ಷೇತ್ರ. ವೇದಾಂತ ದೇಶಿಕರು ತಮ್ಮ ಸುದರ್ಶನಾಷ್ಟಕದಲ್ಲಿ ಇದನ್ನು ಹರಪುರ ಪ್ಲೋಷ ಕಾರಣ ಎಂದು ಹೇಳುತ್ತಾರೆ. ಇಲ್ಲಿ ಹರಪುರ ಎಂದರೆ ಕಾಶಿ, ಪ್ಲೋಷ ಎಂದರೆ ಸುಡುವುದು ಅಥವಾ ದಹನ. ಅಂದರೆ ಕಾಶಿ ನಗರದಲ್ಲಿ ನಡೆದ ಈ ದಹನದಿಂದ ಶಿವನು ತನ್ನ ದೇಹಕ್ಕೆ ಲೇಪಿಸುವ ವಿಭೂತಿ ಎಂದಿಗೂ ಕಡಿಮೆಯಾಗದಂತೆ ಆಯಿತು ಎಂದು ಅರ್ಥ. ಶ್ರೀವೈಕುಂಠದಲ್ಲಿ ಭಗವಂತನ ಸೇನೆಯ ಮುಖ್ಯಸ್ಥನಿಗೂ ವಿಶ್ವಕ್ಸೇನ ಎಂಬ ಹೆಸರಿದೆ. ಆದರೆ ಭಗವಂತನಿಗೂ ಇದೇ ತಿರುನಾಮವಿದೆ. ಸೇನಾ ಎಂದರೆ ಸೇನೆ, ವಿಶ್ವಕ್ಕೆಂದರೆ ಎಲ್ಲ ದಿಕ್ಕುಗಳು. ಅಂದರೆ ಭಗವಂತನಿಗೆ ಎಲ್ಲ ದಿಕ್ಕುಗಳಲ್ಲೂ ತನ್ನ ಭಕ್ತರನ್ನು ರಕ್ಷಿಸಲು ಸಿದ್ಧವಾದ ಸೇನೆ ಇರುವುದರಿಂದ ಅವರಿಗೆ ವಿಶ್ವಕ್ಸೇನಃ ಎಂಬ ತಿರುನಾಮವಿದೆ. ನಾವು ಪ್ರತಿದಿನ ವಿಶ್ವಕ್ಸೇನಾಯ ನಮಃ ಎಂದು ಜಪಿಸಿದರೆ ಭಗವಂತನು ಎಲ್ಲ ದಿಕ್ಕುಗಳಿಂದಲೂ ನಮ್ಮನ್ನು ಕಾಪಾಡುವನು. ಶ್ರೀಮತೆ ರಾಮಾನುಜಾಯ ನಮಃ.